ಯಪ್ಪ ತಿರುಪತಿಯಿಂದ ಬಂದು ಮೈಕೈಯೆಲ್ಲ ನೋವಾಗೈತೆ. ಯಪ್ಪ ಶಿವ ಹೆವಿ ರಶ್ಶು ಗಾಯ್ಸ್, ತುಂಬ ರಶ್ಶು. ಇವತ್ತು ಶ್ರಾವಣ ಮನೆಗೆ ಬಂದು ತಗೊಳ್ಕೊಂಡಿದ್ದೀನಿ. ಯಪ್ಪ ಹಂಗೆ ಮಲಗಿದ್ದವನು ಎದ್ದು ರೆಡಿಯಾಗಿ ಹಂಗೆ ಹೋಯ್ತಾ ಇದ್ದೀನಿ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ. ಬನ್ನಿ ಗಾಡಿ ಪೆಟ್ರೋಲ್ ಐತೆ ಇಲ್ಲ ಗೊತ್ತಿಲ್ಲ, 4 ದಿವಸದಿಂದ ನಿಲ್ಸಿದ್ದೀನಿ. ಹೆಂಗಿರುತ್ತೆ ತೋರಿಸ್ತೀನಿ. ಒಂದು ವಾರದಿಂದ ಗಾಡಿ ತೆಗಿಯೋದಕ್ಕೆ ಗಾಡಿ ಧೂಳಾಗಿ ಹೋಯ್ತು, ಫುಲ್ ಧೂಳು. ಗಾಡಿ ಓಡಿಸಿ ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬರೋದು. ಒಂದು ವಾರದಿಂದ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ಟಾರ್ಟೇ ಆಯ್ತಿಲ್ಲ. ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಪೆಟ್ರೋಲ್ ಅಂತ ತೋರಿಸ್ತೀನಿ. ಗಾಡಿ ವಾರ್ಮಪ್ ಆಗುತ್ತೆ, ಹೋಗ್ಬಿಟ್ಟು ನಾನು ಅದೃಷ್ಟ ಮೀಸಲಿಲ್ಲ ಗುರು, ಗಾಡಿ ಪೆಟ್ರೋಲ್ ಖಾಲಿ. खत्म, बाय बाय टाटा गुड बाय गया. ಛೇ, ತಿರುಪತಿಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸಿರ್ಲಿಲ್ಲ, ಖಾಲಿ ಆಗೋಗೈತೆ ಗಾಯ್ಸ್. ಇವಾಗ ಹಾಕಿಸ್ಬೇಕೀಗ. ಪೆಟ್ರೋಲ್ ಬಂಕಿಗೆ ಹೋಗ್ಸ್ತಿದ್ದೀವಿ ಗೈಸ್. ಗಾಡಿಗೆ ಪೆಟ್ರೋಲೆಲ್ಲ ಹಾಕಿಸ್ಕೊಂಡ್ಬಂದು ಮನೆ ಹತ್ರ ನಿಲ್ಲಿಸಿ ನೋಡಿ ಬಿಲ್ಡಿಂಗ್ ಮೇಲೆ ನೋಡಿ ವ್ಯೂ ಹೆಂಗೈತೆ ತೋರಿಸ್ತೀನಿ. ನಮ್ಮನೆ ಮೇಲಿದು ನೋಡಿ ಹೆಂಗೈತೆ ವ್ಯೂ. ಅಯ್ಯೋ ಇವತ್ತು ಡ್ಯೂಟಿಗೆ ರಜಾ ಹಾಕ್ಬಿಟ್ಟಿದ್ದೀವಿ, ಹುಷಾರಿಲ್ಲ, ಮೈಕೈ ನೋವು. ತಿರುಪತಿಯಿಂದ ಬಂದು ತಿರುಪತಿಗೆ ಹೋಗೋದು ಮಾಡೋಣ ಅಂದ್ಕೊಂಡೆ, ಮಾಡಲಿಲ್ಲ. ಆಮೇಲೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಏನೋ ಒಂದು ನೋಡೋಣ ಹೆಂಗಿರುತ್ತೆ ಅಂತ ಫಸ್ಟೇ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೆ ಏನು ಅಂತ. ಇದೊಂದು ಚಿಕ್ಕ ವಿಡಿಯೋ ಅಷ್ಟೇ, ಸಪೋರ್ಟ್ ಸಿಕ್ಕಿದ್ರೆ ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ತೇನೆ. ಬಾಯ್.